ಹಿಂದೊಮ್ಮೆ ಇಂದ್ರದೇವರೇ ಪರಮಾತ್ಮನ ಹತ್ರ ಕೃಷ್ಣನ ಹತ್ರ ವರ ಕೇಳಿದ್ರಂತೆ. ನನ್ನ ಅಂಶ ಸಂಭೂತನಾಗಿರ್ತಕ್ಕಂಥ ಅರ್ಜುನನಿಗೆ ಯಾವ ಸಂದರ್ಭದಲ್ಲಿಯೂ ಕೂಡ ಸೋಲು ಬರಬಾರದು ಅಂಥ ವರ ಕೊಡು ಅಂತ ಕೇಳಿದ್ರಂತೆ. ಕೃಷ್ಣನು ವರ ಕೊಟ್ಟಿದ್ದಂತೆ. ಆಗ್ಲಿ ದೇವೇಂದ್ರ, ನಿನ್ನ ಮಗನಾದಂಥ ಅರ್ಜುನನಿಗೆ ನಾನು ಭೂಮಿಯಲ್ಲಿರೋ ತನಕ ಸೋಲು ಬರೋದಿಲ್ಲ ಅಂತ ವರ ಕೊಟ್ಟಿದ್ದು. ಈಗಿನ್ನೂ ಕೃಷ್ಣ ಭೂಮಿಯಲ್ಲೇ ಇದ್ದಾನೆ, ಇನ್ನು ಪರಂಧಾಮಕ್ಕೆ ಹೋಗಿಲ್ಲ. ಅಷ್ಟರಲ್ಲೇ ಅರ್ಜುನನ ಪರಿಸ್ಥಿತಿ ಹೀಗಾಯ್ತು. ಹಾಗಾದ್ರೆ ಕೃಷ್ಣ ವರ ಕೊಟ್ಟದ್ದು ಎಲ್ಲಿ ಹೋಯಿತು ಅಂತ ಪ್ರಶ್ನೆ. ನಾನು ಭೂಮಿಯಲ್ಲಿರೋ ತನಕ ಅರ್ಜುನನಿಗೆ ಸೋಲಿಲ್ಲ ಅಂತ ಹೇಳಿದ್ನಂತೆ. ನಾನು ಪರಂಧಾಮಕ್ಕೆ ಹೋದ್ಮೇಲೆ ಸೋಲು ಆಗ್ತದೆ ಅಂದಿದ್ದ, ಸೋಲು ಆಯ್ತು. ಅರ್ಜುನನಿಗೆ ಸೋಲು ಬರ್ತದೆ ಕೃಷ್ಣ ಹೋದ್ಮೇಲೆ. ಮ್ಲೇಚ್ಛರಿಂದ ಸೋಲ್ತಾನು. ಆದ್ರೆ ಈಗ ಕೃಷ್ಣ ಇರುವಾಗ್ಲೇನೆ ಸೋತನಲ್ಲ, ಇದೇನು ಅಂತಂದ್ರೆ ಅದಕ್ಕೆ ಆಚಾರ್ಯರು ಅದರ ರಹಸ್ಯ ಹೇಳ್ತಾರೆ, ನಿರ್ಣಯ ಕೊಡ್ತಾರೆ. ದೇವೇಂದ್ರನಿಗೆ ಕೃಷ್ಣ ಈ ವರ ಕೊಟ್ನಲ್ಲ, ಅದು ರುದ್ರದೇವರಿಗೆ ಗೊತ್ತಾಯ್ತಂತ. ಅಂತೂ ಕೃಷ್ಣ ಇಂದ್ರನಿಗೆ ಒಂದು ವರ ಕೊಟ್ಟಿದ್ದಾನೆ. ಏನು? ಭೂಮಿಯಲ್ಲಿ ತಾನಿರೋ ತನಕ ಅರ್ಜುನನಿಗೆ ಸೋಲಿಲ್ಲ ಅಂತ ವರ ಕೊಟ್ಟಿದ್ದಾನೆ ಅಂತ ಗೊತ್ತಾಯ್ತು ರುದ್ರದೇವರಿಗೆ. ಗೊತ್ತಾದ ಕೂಡಲೇ ರುದ್ರದೇವರು ತಪಸ್ಸು ಮಾಡಿದ್ರಂತ. ಪರಮಾತ್ಮನ ಹತ್ರ ತಪಸ್ಸು ಮಾಡಿ ಭಗವಂತನನ್ನು ಒಲಿಸಿಕೊಂಡು ಅವರೊಂದು ವರ ಕೇಳಿದ್ರಂತೆ ರುದ್ರದೇವರು. ನೀನು ಯಾರ್ಯಾರಿಗೆ ಸೋಲಿಲ್ಲ ಅಂತ ವರ ಕೊಟ್ಟಿದ್ದೆ ನನಗಿಂತ ಕೆಳಗಿನವರಿಗೆ, ನನ್ನ ಕೈಯಿಂದ ಅವರು ಸೋಲ್ಲಿ ಅಂತ ಇವರು ವರ ಪಡೆದ್ರಂತೆ. ಪರಮಾತ್ಮ ರುದ್ರದೇವರಿಗೂ ವರ ಕೊಟ್ಟನಂತೆ. ಆಯ್ತು, ಹಾಗಾದ್ರೆ ನಾನು ಯಾರಿಗೆ ಅಜೇಯರಾಗ್ರಿ ಅಂತ ವರ ಕೊಟ್ಟಿದ್ದೆ, ನಿನ್ನಿಂದ ಅವರು ಬೇಕಾದ್ರೆ ಸೋಲ್ಲಿ ಅಂತ ವರ ಕೊಟ್ಟು ಬಿಟ್ರಂತೆ. ಹೀಗೆ ಪರಮಾತ್ಮ ಇಂದ್ರದೇವರಿಗೆ ಆ ರೀತಿ ವರ ಕೊಟ್ಟಿದ್ದ. ಶಿವ ತಿಳ್ಕೊಂಡು ನನ್ನಿಂದ ಅವರು ಸೋಲ್ಬೇಕು ಅಂತ ಕೇಳ್ಕೊಂಡದಕ್ಕೆ ಶಿವನಿಗೂ ವರ ಕೊಟ್ಟಿದ್ನಂತೆ. ಆಗ್ಲಿ ನಿನ್ನಿಂದ ಸೋಲ್ಲಿ ಅವರು. ಆದ್ರಿಂದ ಕಿರಾತ ರೂಪಿಯಾಗಿರ್ತಕ್ಕಂಥ ರುದ್ರದೇವರಿಂದ ಈ ಅರ್ಜುನ ಆವಾಗ ಸೋಲ್ತಾನೆ. ಅದನ್ನ ಆಚಾರ್ಯರು ಈ ರಹಸ್ಯ ತಿಳಿಸ್ತಾರೆ. ಪೂರ್ವಂ ಸಂಪ್ರಾರ್ಥಯಾಮಾಸ ಶಂಕರೋ ಗರುಡಧ್ವಜಂ ಅವರಾಣಾಂ ವರಂ ಮತ್ತು ಯೇಷಾಂ ತ್ವಂ ಸಂಪ್ರಯಚ್ಛಿಸಿ ಅಜೇಯತ್ವಂ ಪ್ರಸಾದಾತ್ತೆ ವಿಜಯಾಶುರ್ಮಯಾಪಿತೆ. ಯಾರ್ಯಾರಿಗೆ ನೀನು ನನಗಿಂತ ಕೆಳಗಿನವರಿಗೆ ಅಜೇಯತ್ವ ವರ ಕೊಟ್ಟಿರ್ತೀಯೋ ಅವರು ನನ್ನಿಂದ ಪರಾಜಿತರಾಗಬೇಕು. ಈಗ ಅರ್ಜುನ ಅಂತಂದ್ರೆ ರುದ್ರದೇವರಿಗಿಂತ ಕೆಳಗಿನವನೇ. ಅವರು 5ನೇ ಕಕ್ಷೆ, ಅರ್ಜುನ 8ನೇ ಕಕ್ಷೆ ಅವನು. ಆದ್ರಿಂದ ನನ್ನಿಂದ ಪರಾಜಿತನಾಗಲಿ ಅಂತ ರುದ್ರ ವರ ಪಡೆದದ್ರಿಂದ, ಕೃಷ್ಣ ವರ ಕೊಟ್ಟಿದ್ದಾದ್ರಿಂದ ಈಗ ಅರ್ಜುನ ಸೋತು ಬಿಟ್ಟಂತೆ ಕಿರಾತರೂಪಿಯಾಗಿರ್ತಕ್ಕಂಥ ರುದ್ರದೇವರಿಂದ. ಇತ್ಯುಕ್ತ ಪ್ರದದೋ ವಿಷ್ಣು ಉಮಾಧೀಶಾಯ ತಂವರಂ ತೇನಾಜಯತ್ ಶ್ವೇತವಾಹಂ ಗಿರಿಶೋ ರಣಮಧ್ಯಗಂ. ಇನ್ನೂ ಒಂದು ಕಾರಣ ಇದೆ. ವೇದವ್ಯಾಸ ದೇವರು ಮಂತ್ರೋಪದೇಶ ಕೊಟ್ರಲ್ಲ, ಅದು ಸರ್ವದೇವತೆಗಳು ಪ್ರತ್ಯಕ್ಷರಾಗಬೇಕು ಅಂತ ಒಂದು. ಆ ಮಂತ್ರಗಳಿಂದ ಜಯನೂ ಕೂಡ ಬರಬೇಕು. ಆದರೆ ಬರ್ತಿತ್ತು ಯಾವಾಗ ಅಂತಂದ್ರೆ, ಆ ವೇದವ್ಯಾಸ ದೇವರು ಕೇವಲ ವೈಷ್ಣವ ಮಂತ್ರ ಉಪದೇಶ ಮಾಡಿದ್ರೆ ಬರ್ತದೆ. ವೇದವ್ಯಾಸ ದೇವರು ಧರ್ಮರಾಜನ ಮೂಲಕ ಅರ್ಜುನನಿಗೆ ಕೊಟ್ಟಂತಹ ಮಂತ್ರಗಳಿದೆಯಲ್ಲ, ಅದು ಕೇವಲ ವೈಷ್ಣವ ಮಂತ್ರ ಅಲ್ಲ, ರುದ್ರಾದಿ ಅಂತರ್ಗತ ವಿಷ್ಣುವನ್ನ ಸ್ತೋತ್ರ ಮಾಡುವಂತಹ ಮಂತ್ರ. ಅದು ರುದ್ರದೃಷ್ಟವಾದ ಮಂತ್ರ, ಶಿವನೇ ಕಂಡುಕೊಂಡಂತಹ ಮಂತ್ರ. ಶಿವಾಂತರ್ಯಾಮಿ ವಿಷ್ಣುವನ್ನ, ಬೇರೆ ಬೇರೆ ದೇವತೆಗಳ ಅಂತರ್ಯಾಮಿ ವಿಷ್ಣುವನ್ನ ಆಹ್ವಾನ ಮಾಡತಕ್ಕಂಥ ಮಂತ್ರ, ಅವರನ್ನು ಪ್ರತ್ಯಕ್ಷೀಕರಿಸಿಕೊಳ್ಳುವಂತಹ ಮಂತ್ರ. ಅಂಥ ಮಂತ್ರದಿಂದ ಶಿವನನ್ನು ಸೋಲಿಸಲಿಕ್ಕಾಗ್ತದೋ? ಅದು ಸಾಧ್ಯ ಇಲ್ಲ. ಶಿವನಿಂದಲೇ ದೃಷ್ಟವಾದ ಮಂತ್ರ. ಕೇವಲ ವೈಷ್ಣವ ಮಂತ್ರಗಳಾಗಿದ್ರೆ ಆ ಮಂತ್ರದ ಬಲದಿಂದ ಅರ್ಜುನ ಗೆದ್ದು ಬಿಡಬಹುದಾಗಿತ್ತಂತ. ಆದ್ರೆ ಕೇವಲ ವೈಷ್ಣವ ಮಂತ್ರಗಳನ್ನ ವೇದವ್ಯಾಸ ದೇವರು ಕೊಟ್ಟಿದ್ದಿಲ್ಲ. ಯಾಕೆ ಕೊಡ್ಲಿಲ್ಲ ಅನ್ನೋದಕ್ಕೆ ಇನ್ನೊಂದು ಕಾರಣ ಇದೆ. ಒಂದು ವೇಳೆ ಆ ಕೇವಲ ವೈಷ್ಣವ ಮಂತ್ರಗಳನ್ನು ಕೊಟ್ಟಿದ್ರೆ, ಆ ಮಂತ್ರಗಳ ಬಲದಿಂದ ಅವನು ಭೀಷ್ಮಾದಿಗಳ ಮೇಲೆ ಏನಾದರೂ ಬಾಣ ಬಿಟ್ಟಿದ್ರೆ ಲೋಕಕ್ಕೆ ಹಾನಿ ಆಗ್ತಿತ್ತಂತೆ. ಆ ಕೇವಲ ವೈಷ್ಣವ ಮಂತ್ರ ಅಂತಂದ್ರೆ ಅದಕ್ಕೆ ಭಾರೀ ಸಾಮರ್ಥ್ಯ ಇರ್ತದೆ. ಅಷ್ಟು ದೊಡ್ಡ ಸಾಮರ್ಥ್ಯ ಇರುವ ಮಂತ್ರಗಳನ್ನ ಸಣ್ಣವ್ರ ಮೇಲೆ ಪ್ರಯೋಗ ಮಾಡಬಾರ್ದಂತೆ. ಮಹಾಪ್ರಭಾವಿಯಾದ ಮಂತ್ರಗಳನ್ನ, ಈ ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಅಂತ ಒಂದು ಗಾದೆ ಇದೆ. ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಆ ರೀತಿ ಬಿಟ್ರೆ ಲೋಕಕ್ಕೆ ಹಾನಿ ಆಗ್ತದಂತೆ. ಆದ್ರಿಂದ ವೇದವ್ಯಾಸ ದೇವರು ಯೋಚನೆ ಮಾಡಿದ್ರು, ಅರ್ಜುನನಿಗೆ ಬೇಕಾಗಿರೋದು ಭೀಷ್ಮಾದಿಗಳನ್ನ ಗೆಲ್ಲಲಿಕ್ಕೆ. ಭೀಷ್ಮಾದಿಗಳನ್ನ ಗೆಲ್ಲಲಿಕ್ಕೆ ಶಿವಾಂತರ್ಯಾಮಿಯಾದ ವಿಷ್ಣುವಿನ ಮಂತ್ರನೇ ಸಾಕು ಹೊರತು ಕೇವಲ ವೈಷ್ಣವ ಮಂತ್ರಗಳು ಬೇಕಾಗಿಲ್ಲ. ಭೀಷ್ಮರನ್ನ ಗೆಲ್ಲಲಿಕ್ಕೆ ಅದು ಹೆಚ್ಚಾಯ್ತು, ಹೆಚ್ಚು ಪ್ರಭಾವ ಆಯ್ತು. ಸಣ್ಣ ಸಣ್ಣ ವಿಷಯಕ್ಕೆ ಹೆಚ್ಚು ದೊಡ್ಡ ದೊಡ್ಡ ಮಂತ್ರಗಳನ್ನು ಉಪಯೋಗಿಸೋದು ಸರಿಯಲ್ಲ ಅನ್ನೋ ದೃಷ್ಟಿಯಿಂದ ವೇದವ್ಯಾಸ ದೇವರು ಕೊಟ್ಟಿದ್ದಿಲ್ಲ. ಮತ್ತು ಅರ್ಜುನನಿಗೆ ಎಷ್ಟು ಬೇಕು ಯೋಗ್ಯತೆ ಫಲ ಪಡೀಲಿಕ್ಕೆ ಅಷ್ಟೇ ಮಂತ್ರಗಳನ್ನು ಕೊಡ್ತಾರೆ. ಇದು ಪರಮಾತ್ಮನ ವೈಶಿಷ್ಟ್ಯ. ಮಂತ್ರಗಳನ್ನು ಕೊಡುವಾಗ ಅವ್ರ ಯೋಗ್ಯತೆ ಎಷ್ಟಿದೆ, ಅವರಿಗೆ ಎಷ್ಟು ಫಲ ಬೇಕು, ಎಷ್ಟು ಕೊಡಬೇಕು ಯೋಚನೆ ಮಾಡಿ ಕೊಡ್ತಾರೆ. ಒಳ್ಳೆ ಡಾಕ್ಟರ್ ಇದ್ದ ಹಾಗೆ. ಒಳ್ಳೆ ಡಾಕ್ಟರ್ ಇದ್ರೆ ಮಗುವಿಗೆ ಎಷ್ಟು ಮಾತ್ರೆ ಕೊಡಬೇಕು, ದೊಡ್ಡವರಿಗೆ ಎಷ್ಟು ಡೋಸ್ ಕೊಡಬೇಕು ಚೆನ್ನಾಗಿ ಗೊತ್ತಿರ್ತದೆ.
ಏನೂ ತಿಳಿಲಿಲ್ಲ ಅಂತ ಆದ್ರೆ ಸಣ್ಣ ಮಗುವಿಗೆ ಜಾಸ್ತಿ ಡೋಸ್ ಕೊಟ್ಟುಬಿಟ್ಟು ಎಡವಟ್ಟಾಗಿ. ಈ ರೀತಿ ಪರಮಾತ್ಮ ಹಾಗೆ ಎಂದೂ ಮಾಡೋದಿಲ್ಲ. ಅದೇ ಬೇರೆ ಬೇರೆಯವರು ವರ ಕೊಡುವಾಗ ಕಡಿಮೆಯವರಿಗೆ ಜಾಸ್ತಿ ಯೋಗ್ಯತೆ ಇದ್ದು ವರ ಕೊಡೋದು, ಇಂಥದ್ದೆಲ್ಲ ನಡೀತು. ಪರಮಾತ್ಮ ವೇದವ್ಯಾಸ ದೇವರು ಇಷ್ಟು ವಿಚಾರ ಮಾಡಿ ಅರ್ಜುನನಿಗೆ ಎಷ್ಟು ಫಲ ಬರಬೇಕು, ಅವನಿಗೆ ಯೋಗ್ಯತೆ ಎಷ್ಟು, ಅವನಿಗಿದ್ದ ಉದ್ದೇಶ ಏನು, ಭೀಷ್ಮಾದಿಗಳನ್ನು ಗೆಲ್ಲೋದು, ಅದಕ್ಕೆ ಎಷ್ಟು ಯೋಗ್ಯತೆ ಇರೋ ಮಂತ್ರ ಕೊಡಬೇಕು ಅಂತ ವಿಚಾರ ಮಾಡಿ ಕೇವಲ ವೈಷ್ಣವ ಮಂತ್ರಗಳನ್ನು ಕೊಟ್ಟಿದ್ದಿಲ್ಲ. ಆದ್ರಿಂದ ಅರ್ಜುನ ಸೋತು ಹೋಗಿ. ಇನ್ನೂ ಒಂದು ಕಾರಣ ಹೇಳ್ತಾರೆ ಆಚಾರ್ಯರು, ಕೇವಲೈರ್ ವೈಷ್ಣವೈರ್ ಮಂತ್ರೈ ಸ್ವದತ್ತೈರ್ ವಿಜಯಾವಹೈ. ಅದು ಒಳ್ಳೆ ವಿಜಯ ತಂದು ಕೊಡ್ತಕ್ಕಂಥ ಮಂತ್ರ. ಅಂಥ ಮಂತ್ರ ಏನಾದ್ರೂ ಇದ್ದುಬಿಟ್ರೆ ಅರ್ಜುನನಿಗೆ ಅಹಂಕಾರವೂ ಬರಬಹುದು ಅಂತ ಯೋಚನೆ ಮಾಡಿದನಂತೆ ಪರಮಾತ್ಮ. ಅಹಂಕಾರವೂ ಬಂದೀತು. ಅಷ್ಟೆಲ್ಲ ಯೋಗ್ಯತೆ ತಿಳ್ಕೊಂಡು ಅವನಿಗೆ ಅಹಂಕಾರ ಬರಬಾರ್ದು, ಅದರಿಂದ ಕೇವಲ ವೈಷ್ಣವ ಮಂತ್ರ ಬೇಡ ಅಂತ ವಿಚಾರ ಮಾಡಿ ಬೇರೆ ಬೇರೆ ಮಂತ್ರಗಳನ್ನು ಕೊಟ್ಟಿದ್ದ. ಆದ್ರಿಂದಲೂ ಕೂಡ ಅರ್ಜುನ ಸೋತು ಮೂರ್ಛೆ ಬಿದ್ದಿದ್ದ. ಆಮೇಲೆ ಅವನಿಗೆ ಎಚ್ಚರ ಆಯಿತು. ಎಚ್ಚರ ಆದ್ಮೇಲೆ ಮತ್ತೆ ಇನ್ನೊಂದ್ಸಲ ಯುದ್ಧ ಮಾಡಬೇಕು, ತನಗೆ ಜಯ ಬರಬೇಕು ಅಂತ ಹೇಳಿ ಆ ಕಿರಾತನ ಜೊತೆಗೆ ಯುದ್ಧ ಮಾಡೋದು ಬಿಟ್ಬಿಟ್ಟ. ಆ ಕಿರಾತ ಯಾರು ಅಂತ ಗೊತ್ತಿಲ್ಲ, ಯಾರೋ ಬೇಟೆಗಾರ ಅಂತ ಅಂದ್ಕೊಂಡ. ಮತ್ತೆ ಯುದ್ಧ ಮಾಡಿ ಅವನನ್ನು ಸೋಲಿಸಬೇಕು ಅಂತ ಹೇಳಿ ಮರುಳಿನಿಂದಲೇನೆ ಒಂದು ಶಿವಲಿಂಗ ಮಾಡಿದನಂತ. ತಪಸ್ಸು ಮಾಡ್ತಾ ಕೂತಿದ್ದ, ಮರುಳಿನಿಂದ ಅಲ್ಲಿದ್ದ ಮಣ್ಣಿನಿಂದ ಒಂದು ಶಿವಲಿಂಗ ಮಾಡಿ ಶಿವನಿಗೆ ಪೂಜೆ ಮಾಡೋಣ ಅಂತ ಒಂದಿಷ್ಟು ಹೂ ತಂದು ಆ ಲಿಂಗದ ಮೇಲೆ ಏರಿಸ್ತಾನೆ. ಆ ಹೂ ಅಲ್ಲಿ ಮಂಗಮಾಯ. ಎಲ್ಲಿದೆ ಹೂ ಅಂತ ನೋಡಿದ್ರೆ ಆ ಕಿರಾತನ ತಲೆ ಮೇಲೆ ಹೋಗಿ ಕೂತಿತ್ತು. ಇಲ್ಲಿ ಶಿವಲಿಂಗದ ಮೇಲೆ ಹೂವೇರಿಸಿದ್ರೆ ಇಲ್ಲಿಲ್ಲ, ಅದು ಕಿರಾತನ ತಲೆ ಏರ್ತಿತ್ತಂತ. ಆಗ ಗೊತ್ತಾಯ್ತು ಇದುವರೆಗೆ ಬಂದದ್ದು ಯುದ್ಧ ಮಾಡಿದ್ದು ಯಾರು ಅಂತಂದ್ರೆ ಕಿರಾತ ರೂಪದಲ್ಲಿ ಶಿವನೇ ಬಂದಿದ್ದಾನೆ ಅಂತ. ಆಗ ಗೊತ್ತಾಯಿತು ದೇವೇಂದ್ರನಿಗೆ. ಪಾರ್ಥ ಸಂಜ್ಞಾಮವಾಪ್ಯಾಥ ಜಯಾರ್ಥ್ಯಾರಾಧಯತ್ ಶಿವಂ ವ್ಯಾಸೋದಿತೇನ ಮಂತ್ರೇಣ. ಆವಾಗ ವೇದವ್ಯಾಸ ದೇವರ ಮಂತ್ರ ಪಠನ ಮಾಡಿ ಆ ಪುಷ್ಪಗಳನ್ನು ಏರಿಸಿದ. ತಾನಿ ಪುಷ್ಪಾಣಿ ತಚ್ಚಿರಃ ಆರುಹನ್ ಸತತಂ ಜ್ಞಾತ್ವಾ ರುದ್ರ ಇತ್ತೇವ ಫಲ್ಗುಣಃ ನಮಶ್ಚಕ್ರೇ ತತಃ ಪ್ರಾದಾದಸ್ತ್ರಂ ಪಾಶುಪತಂ ಶಿವಃ. ಆಮೇಲೆ ಹೋಗಿ ನಮಸ್ಕಾರ ಮಾಡ್ತಾನೆ. ಆ ಕಿರಾತ ಬೇಟೆಗಾರನ ರೂಪದಲ್ಲಿರ್ತಕ್ಕಂಥ ರುದ್ರದೇವರಿಗೆ ಅರ್ಜುನ. ಆಗ ರುದ್ರದೇವರು ಪ್ರಸನ್ನರಾಗಿ ನಿನಗೆ ನಾನು ಮುಂದೆ ಜಯ ಬರಲಿಕ್ಕೆ ಅಸ್ತ್ರ ಕೊಡ್ತೇನೆ ಅಂತ ಪಾಶುಪತಾಸ್ತ್ರವನ್ನು ಕೊಟ್ಟರಂತ. ಪಾಶುಪತಾಸ್ತ್ರ ಅಂದ್ರೆ ಏನು ಅಂತ ಇಲ್ಲಿ ಆಚಾರ್ಯ ವಿವರಣೆ ಕೊಡ್ತಾರೆ. ಪಾಶುಪತಾಸ್ತ್ರ ಅಂತಂದ್ರೆ ಪಶುಪತಿಯೇ ಆ ಅಸ್ತ್ರ ಮಂತ್ರಕ್ಕೆ ದೇವತೆ ಅಲ್ಲ, ಪಶುಪತಿ ಕಂಡುಕೊಂಡಿರೋ ಮಂತ್ರ ಪಾಶುಪತಾಸ್ತ್ರ. ಆ ಪಾಶುಪತಾಸ್ತ್ರದ ಸ್ವರೂಪ ಏನು ಅಂತಂದ್ರೆ ಅಸ್ತ್ರ ಅಂದ್ರೆ ಅದೊಂದು ಮಂತ್ರ. ಅಸ್ತ್ರ ಅಂದ್ರೆ ಮಂತ್ರ, ಮಂತ್ರ ಹೇಳೋದು ಬಾಣ ಬಿಡೋದು, ಅದಕ್ಕೆ ಅಸ್ತ್ರವಿದ್ಯೆ ಅಂತ ಕರೀತಾರೆ. ಪಾಶುಪತಾಸ್ತ್ರ ಅಂದ್ರೆ ಪಶುಪತಿ ಕಂಡುಕೊಂಡಿರ್ತಕ್ಕಂಥ ಒಂದು ಮಂತ್ರ. ಅದು ಇನ್ಯಾವುದೂ ಅಲ್ಲ, ಅದು ಗಾಯತ್ರಿ ಮಂತ್ರ. ಗಾಯತ್ರಿ ಮಂತ್ರ ಅದು ನಾರಾಯಣ ದೇವತೆ ಅಂತೆ. ಅದಕ್ಕೆ ನಾರಾಯಣ ದೇವತಾಕವಾದ ಪಶುಪತಿಯಿಂದ ದೃಷ್ಟವಾಗಿರ್ತಕ್ಕಂಥ ಒಂದು ಮಂತ್ರ, ಅದಕ್ಕೆ ಅಸ್ತ್ರ ಮಂತ್ರ ಅಂತ ಕರೀತಾರೆ. ಶಸ್ತ್ರ ಅಂತಂದ್ರೆ ಆಯುಧ. ಬಾಣಗಳನ್ನು ಪ್ರಯೋಗ ಮಾಡುವಾಗ ಈ ಮಂತ್ರ ಉಚ್ಚಾರಣೆ ಮಾಡಿ ಬಾಣ ಪ್ರಯೋಗ ಮಾಡಿದ್ರೆ ಆಯಾ ದೇವತೆಯಿಂದ ಆ ಮಂತ್ರಕ್ಕೆ ಯಾರು ದೇವತೆ ಇರ್ತಾರೆ ಆ ದೇವತೆಯ ಆಜ್ಞೆಯಂತೆ ಆ ಬಾಣ ಏನ್ ಬೇಕಾದ್ರೆ ಕೆಲಸ ಮಾಡ. ವಾರುಣಾಸ್ತ್ರ ಅಂತಾರೆ. ವರುಣ ದೇವತಾಕವಾದ ಮಂತ್ರವನ್ನು ಜಪ ಮಾಡಿ ಬಾಣ ಬಿಟ್ರೆ ಅದು ನೀರು ತಂದುಕೊಡು. ಅಗ್ನಿ ದೇವತಾಕವಾದ ಮಂತ್ರವನ್ನು ಜಪ ಮಾಡಿ ಬಾಣ ಬಿಟ್ರೆ ಅದು ಆಗ್ನೇಯಾಸ್ತ್ರ ಆಗ್ತದೆ. ಹಾಗೆ ಪಾಶುಪತಾಸ್ತ್ರ ಅಂದ್ರೆ ಪಶುಪತಿ ದೇವತಾಕವಾದ ಮಂತ್ರ ಅಲ್ಲ, ಪಶುಪತಿ ಕಂಡುಕೊಂಡಿರ್ತಕ್ಕಂಥ ನಾರಾಯಣನೇ ದೇವತೆಯಾಗಿರತಕ್ಕಂಥ ಮಂತ್ರ. ಅದು ಪಶುಪತಿ ಕಂಡುಕೊಂಡದ್ರಿಂದ ಪಾಶುಪತಾಸ್ತ್ರ. ಅದು ಗಾಯತ್ರಿ ಮಂತ್ರ. ಗಾಯತ್ರಿ ಮಂತ್ರವೇ ನಾರಾಯಣ ಧ್ಯೇಯ ಸದಾ ಸವಿತ್ರ ಮಂಡಲ ಮಧ್ಯವರ್ತಿ ನಾರಾಯಣ ಇದ್ದಾಗೆ ಇದಕ್ಕೂ ಕೂಡ ನಾರಾಯಣನೇ ದೇವತೆ. ಅಂಥ ಒಂದು ಮಂತ್ರ ಅದು ನಾರಾಯಣಾಸ್ತ್ರ ಅಂತ ಅದಕ್ಕೆ ಹೆಸರು. ಪಾಶುಪತಾಸ್ತ್ರ ಅಂತಲೇ ಕರೀತಾರೆ. ಅಸ್ತ್ರಂ ತದ್ ವಿಷ್ಣು ದೈವತ್ಯಂ ಸಾಧಿತಂ ಶಂಕರೇಣ ಯತ್ ತಸ್ಮಾತ್ ಪಾಶುಪತನ್ನಾಮ. ಆದ್ರಿಂದ ಪಾಶುಪತಾಸ್ತ್ರ ಅಂತ ಹೆಸರಷ್ಟೇ ಹೊರತು ಅದು ಪಶುಪತಿಯೇ ದೇವತೆ ಅಲ್ಲ. ಅಂಥ ಪಾಶುಪತಾಸ್ತ್ರವನ್ನ ರುದ್ರದೇವರು ಉಪದೇಶ ಮಾಡಿದ್ರು, ಅದನ್ನು ಕೊಟ್ಟು ಹೋಗಿದ್ದಾರೆ. ಬೇರೆ ದೇವತೆಗಳು ಕೂಡ ಸ್ವಾನ್ಯಸ್ತ್ರಾಣ್ಯಪರೇಸುರಾಹ ದದುಸ್ತದೈವ ಪಾರ್ಥಾಯ ಸರ್ವೇ ಪ್ರತ್ಯಕ್ಷ ಗೋಚರ. ಎಲ್ಲಾ ದೇವತೆಗಳು ಬಂದು ಪ್ರತ್ಯಕ್ಷರಾಗಿ ತಾವು ತಾವು ಕಂಡುಕೊಂಡಿರ್ತಕ್ಕಂಥ ಮಂತ್ರಗಳನ್ನ ಬೇರೆ ಬೇರೆ ಅಸ್ತ್ರಗಳನ್ನು ಕೊಟ್ಟು ಹೋದ್ರಂತೆ. ಇಂದ್ರನು ಕೂಡ ಆವಾಗ ಬಂದಿದ್ದ. ಅದೇ ಇಂದ್ರಕೀಲ ಪರ್ವತದಲ್ಲಿ ಇಂದ್ರನೇ ಬಂದಿದ್ದ. ಇಂದ್ರ ಬಂದು ನೀನು ರುದ್ರಾಂತರ್ಗತ ವಿಷ್ಣುವನ್ನ ಆರಾಧನೆ ಮಾಡಿ ಒಲಿಸ್ಕೊಂಡು ಪಾಶುಪತಾಸ್ತ್ರ ಪಡೆದಿ ಬಹಳ ಸಂತೋಷ ಆಯಿತು. ನಾನೂ ಇನ್ನು ಕೆಲವು ಅಸ್ತ್ರ ಮಂತ್ರಗಳನ್ನು ಕೊಡ್ತೇನೆ, ನನ್ನ ಲೋಕಕ್ಕೆ ಬಾ ಅಂತ ಕರೆದು ಹೋದ್ನು. ಯಾಕೆಂದ್ರೆ ಅವನ ಮಗ ಇವನು. ಆದ್ರಿಂದ ನನ್ನ ಮನೆಗೆ ಬಂದುಬಿಡು ಅಂತ ಸ್ವರ್ಗಕ್ಕೆ ಆಹ್ವಾನ ಮಾಡಿ ಹೋದ್ನಂತ. ತೇನ ಲೋಕಂ ಮಮಾಗಚ್ಚ ಪ್ರೇಷಯಾಮಿ ರಥಂತವ.
ಅಂದ ಹೇಗೆ ಬರಬೇಕು ಅಂದ, ನಾನು ನಿನಗೆ ವಾಹನ ಕಳಿಸ್ತೀನಿ ಇಂದ. ವಾಹನದ ವ್ಯವಸ್ಥೆ ಮಾಡ್ತೀನಿ ಅಂತ ಮಾತಲಿಯನ್ನು ಕೊಟ್ಟು ರಥ ಕೊಟ್ಟು ಕಳಿಸಿದ್ನಂತೆ ದೇವೇಂದ್ರ. ತಾನು ಸ್ವರ್ಗಕ್ಕೆ ಹೋಗಿ ಆ ಇಂದ್ರಕೀಲ ಪರ್ವತಕ್ಕೆ ರಥ ಬಂತು. ಇಂದ್ರನ ಸಾರಥಿ ಮಾತಲಿಯೇ ತಂದಿದ್ದ. ಆ ರಥದಲ್ಲಿ ಕೂತ್ಕೊಂಡು ತದ್ರಥೇನ ಚ ಮಾತಲಿಹಿ ಆಯಾತ್ ಪಾರ್ಥಸ್ತಮಾರುಹ್ಯಯೌ ತಾತ ನಿವೇಶನಂ. ತಂದೆ ಮನೆಗೆ ಹೋಗ್ತಾ ಇದ್ದಾನೆ, ಸ್ವರ್ಗಕ್ಕೆ ಹೋದ. ಎಲ್ಲಾ ದೇವತೆಗಳಿಗೆ ನಮ್ಮ ಸ್ವರ್ಗಾಧೀಶನಾದಂಥ ಇಂದ್ರನ ಮಗ ಬಂದಿದ್ದಾನೆ ಅಂತ ಬಹಳ ಸಂತೋಷ ಆಗಿ ಅವರೆಲ್ಲ ಸ್ವಾಗತ ಮಾಡಿದ್ರು. ಇಂದ್ರ ತನ್ನ ಆಸನದಲ್ಲೇ ಸ್ವಲ್ಪ ಸರಿದು ಅರ್ಜುನನ್ನು ಕೂಡಿಸ್ಕೊಂಡಂತೆ. ಆಸನ ಸಂವಿಭಾಗ ಅಂತಾರೆ. ಆಸನದಲ್ಲಿ ಅರ್ಧ ಸರಿದು ಅರ್ಧ ಜಾಗ ಮಾಡಿ ಅರ್ಜುನನನ್ನು ಅಲ್ಲಿ ಕೂಡಿಸ್ಕೊಂಡಂತೆ. ತೇನ ಸಾರ್ಧಂ ಉಪಾಸೀದತ್ ತಸ್ಮಿನ್ ಐಂದ್ರೇವರಾಸನೆ. ಇವರೆಲ್ಲ ಇಂದ್ರ ಪದವಿ ಆಳಿದವರೇ. ಅರ್ಜುನ ಇಂದ್ರ ಪದವಿ ಇದ್ದವರೇ, ಪಾಂಡವರೆಲ್ಲ ಇಂದ್ರ ಪದವಿಯಲ್ಲಿ ಇದ್ದವರೇ. ಹಿಂದೆ ಬಂದಿದೆ, ತೇ ವರ್ಧಂತ ಸ್ವತಃ ವಸೋ ಮಹಿತ್ವನ ನಾಕಂ ತಸ್ಥುರು ಚಕ್ರಿರೇ ಸದಾ. ಮೊದಲನೇ ಮನ್ವಂತರದಲ್ಲಿ ಯಜ್ಞನಾಮಕನಾದ ಪರಮಾತ್ಮ ಇಂದ್ರ, ಎರಡನೇ ಮನ್ವಂತರದಲ್ಲಿ ವಾಯುದೇವರು ಇಂದ್ರ ಪದವಿಯಲ್ಲಿ ಆಳಿದ್ರು, ಮೂರನೇ ಮನ್ವಂತರದಲ್ಲಿ ಧರ್ಮರಾಜ, ಎರಡನೇ ಮನ್ವಂತರದ ಇಂದ್ರ ಭೀಮ, ಮೂರನೇ ಮನ್ವಂತರದಲ್ಲಿ ಯುಧಿಷ್ಠಿರನೇ ಇಂದ್ರ ಪದವಿಯಲ್ಲಿ ಆಳಿದ್ದ ಸತ್ಯಜಿತ್ ಅನ್ನೋ ಹೆಸರಿನಿಂದ. 4 ಮತ್ತು 5ನೇ ಮನ್ವಂತರಕ್ಕೆ ಅಶ್ವಿನಿ ದೇವತೆಗಳು ಅಂದರೆ ನಕುಲ ಸಹದೇವರು ಇಂದ್ರ ಪದವಿಯಲ್ಲಿ ಆಳಿದ್ರು. 6ನೇ ಮನ್ವಂತರ ಮತ್ತು 7ನೇ ಮನ್ವಂತರ, 2 ಮನ್ವಂತರದಲ್ಲಿ ಶಚೀಪತಿ ಪುರಂದರ, 2 ಮನ್ವಂತರದ ಇಂದ್ರ. ಅದರಿಂದ ಇವರೆಲ್ಲ ಇಂದ್ರ ಪದವಿಯಲ್ಲಿ ಇದ್ದವರೇ. ಅರ್ಜುನನಾಗಿ ಹೋಗಿ ಇಂದ್ರ ಪದವಿಯಲ್ಲಿ ಕೂತ್ಕೊಂಡು ಸ್ವರ್ಗಲೋಕದಲ್ಲೇ ಹೋಗಿ ಅರ್ಧ ಆಸನದಲ್ಲಿ ಕೂತಿದ್ದಾನೆ. ಇಂದ್ರ ಸರದಾಗ ಪ್ರೀತ್ಯಾ ಸಮಾಶ್ಲಿಷ್ಯ ಕುರು ಪ್ರವೀರಂ ಶಕ್ರೋ ದ್ವಿತೀಯಾಂ ತನುಮಾತ್ಮನಃ ಸಹ ಈಕ್ಷನ್ಮುಖಂ ತಸ್ಯ ಮುಮೋಧಸೋಪಿ ಯುವಾಸ ತಸ್ಮಿನ್ ವತ್ಸರಾನ್ ಪಂಚಲೋಕೆ. ಅವನನ್ನು ಆಲಿಂಗನ ಮಾಡಿ ಆಸನದಲ್ಲಿ ಕೂಡಿಸಿಕೊಂಡ ಅರ್ಜುನನು ಕೂಡ ಇಂದ್ರನ ವಾತ್ಸಲ್ಯವನ್ನ ಅನುಭೋಗ ಮಾಡ್ತಾ 5 ವರ್ಷ ಇದ್ನಂತೆ ಸ್ವರ್ಗದಲ್ಲಿ. ಇವರೆಲ್ಲ ವನವಾಸದಲ್ಲಿ, ಅವನು ಸ್ವರ್ಗದಲ್ಲಿದ್ದಾನೆ 5 ವರ್ಷ. ಇಲ್ಲಿ ಒಂದು ಸಮಸ್ಯೆ ಆಗ್ತದೆ. ಇವರೆಲ್ಲ ಮಾತು ಕೊಟ್ಟದ್ದೇನು? 5 ಜನ ನಾವು ವನವಾಸ ಮಾಡ್ತೇವೆ ಅಂತ ಮಾತು ಕೊಟ್ಟಿದ್ದು, ಧರ್ಮರಾಜ ಮಾತು ಕೊಟ್ಟಿದ್ದು. ಅದು 12 ವರ್ಷಗಳ ಕಾಲ ಕಾಡಿನಲ್ಲಿ ವಾಸ, 1 ವರ್ಷ ಅಜ್ಞಾತವಾಸ ಅಂತ. ಈಗ ಪ್ರತಿಜ್ಞಾ ಭಂಗ ಬಂತೋ ಇಲ್ವೋ? ದುರ್ಯೋಧನನಿಗೆ ಮಾತು ಕೊಟ್ಟು ಇವರೆಲ್ಲ ನಡೆಸಿದ್ರು. ಭೀಮ, ಧರ್ಮರಾಜ ಎಲ್ಲ ವನವಾಸ ನಡೆಸಿದ್ರು. ಅರ್ಜುನ ಏನು ಮಾಡಿದ? ಅವನು ಹೋಗಿ ಸ್ವರ್ಗವಾಸ ಮಾಡಿದ. ಇಂದ್ರನ ಜೊತೆ ಕೂತ್ಕೊಂಡು ವೈಭವದಿಂದ ಮೆರಿತಾ ಇದ್ದಾನೆ. ಇದು ವಚನ ಭ್ರಷ್ಟ ಆಗ್ತಾನೋ ಇಲ್ವೋ ಅಂತ ಪ್ರಶ್ನೆ ಬರ್ತದೆ. ಇದಕ್ಕೆ ಒಂದು ಉತ್ತರ ಏನು ಅಂತಂದ್ರೆ, ದುರ್ಜನರಿಗೆ ಕೊಟ್ಟಂತಹ ಮಾತನ್ನ ನಡೆಸಬೇಕಾಗಿಲ್ಲ ಅಂತ ಒಂದು ಮುಖ್ಯ. ಮೊದಲನೇದಂತೂ ಇದ್ದೇ ಇದೆ, ಅವನು ಮೋಸ ಮಾಡಿದ್ದ. ದೂತ ಧರ್ಮವೇ ಅಲ್ಲ ಅಂತ. ದೂತ ಅನ್ನೋದು ಧರ್ಮವೇ ಅಲ್ಲ, ಆದ್ರಿಂದ ಅದು ಅಧರ್ಮ. ಅಧರ್ಮದಲ್ಲಿ ಮಾಡಿದ ಒಪ್ಪಂದ ಅದು ಒಪ್ಪಂದ ಅಂತ ಅನ್ಸೋದೇ ಇಲ್ಲ, ಅದು ವಚನ ಭ್ರಷ್ಟತೆ ಬರೋದಿಲ್ಲ. ಆದ್ರೂ ಈ ಸಮಾಧಾನ ಹೇಳಿದ್ರೆ ಅಷ್ಟು ಸಂಕೋಚ ಆಗೋದಿದ್ರೆ ಇದು ಒಪ್ಪಲಿಕ್ಕೆ ಅನ್ಸೋದಿಲ್ಲ ಅಂತಂದ್ರೆ, ಭೀಮಸೇನ ದೇವರದ್ದು ಹೇಳಿದ್ದಂತೂ ಇನ್ನೊಂದಿದ್ದೇ ಇದೆ. ಏನು ಅಂತಂದ್ರೆ, 12 ವರ್ಷ ಅಂದ್ರೆ 12 ತಿಂಗಳು ಅಂತ ವೇದ ಪ್ರಾಮಾಣ್ಯದಿಂದ ಅರ್ಥ ಮಾಡ್ಲಿಕ್ಕೆ ಬರ್ತದೆ. 13 ತಿಂಗಳು ಆಗೋಗಿತ್ತು, ಆದ್ರಿಂದ ಸ್ವರ್ಗವಾಸ ಮಾಡಿದ, ಅದ್ರಲ್ಲೇನು ದೋಷವೇ ಇಲ್ಲ ಅಂತ. ಅಸ್ತ್ರಾಣಿ ತಸ್ಮಾ ಅಧಿಶಚ್ಚ ವಾಸವೋ ಮಹಾಂತಿ ದಿವ್ಯಾನಿ. ದೊಡ್ಡ ದೊಡ್ಡ ಅಸ್ತ್ರಗಳನ್ನೆಲ್ಲ ಇಂದ್ರದೇವರು ಉಪದೇಶ ಮಾಡಿದರಂತೆ. ಬೇಕಾದಷ್ಟು ಅಸ್ತ್ರ ಮಂತ್ರಗಳನ್ನ ಪಡೆದ. ಅಲ್ಲಿ ಒಂದು ಅನಾಹುತ ಆಗೋಯ್ತು ಸ್ವರ್ಗಕ್ಕೆ ಹೋದಾಗ. ಅಲ್ಲಿ ಆದ ಅನಾಹುತ ಅಂದ್ರೆ, ಒಮ್ಮೆ ಅರ್ಜುನ ತನ್ನ ಪಾಡಿಗೆ ತನ್ನ ಬಿಡಾರದಲ್ಲಿದ್ದಾಗ ಅವತ್ತಿನಿಂದ ಬಂದಾಗಿನಿಂದ ಅರ್ಜುನನ್ ನೋಡಿ 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 ಆ ಸ್ವರ್ಗಲೋಕದಲ್ಲಿರ್ತಕ್ಕಂಥ ಉರ್ವಶಿಗೆ ಅರ್ಜುನನ ಮೇಲೆ ವ್ಯಾಮೋಹ ಬಂದ್ಬಿಟ್ಟಿತ್ತು. ಇವನನ್ನು ಮದುವೆ ಮಾಡಿಕೊಳ್ಬೇಕು ಅಂತ. ಅವಳೊಂದು ದಿವಸ ಏಕಾಂತದಲ್ಲಿ ಅರ್ಜುನನ ಮನೆಗೆ ಬಂದ್ಲಂತೆ ಉರ್ವಶಿ. ಬಂದು, ನಾನು ಕಾಮಿಸಿದ್ದೇನೆ, ನನ್ನನ್ನು ವಿವಾಹ ಮಾಡ್ಕೋ ಅಂತ ಕೇಳ್ತಾ ಇದ್ದಾಳೆ. ಅರ್ಜುನ ಅಂತಾನೆ, ಒಳ್ಳೆ ತಾರುಣ್ಯದಲ್ಲೇ ಇದ್ಲು. ಆದ್ರೆ ಅರ್ಜುನನಿಗೆ ಉರ್ವಶಿ ಯಾರು ಅನ್ನೋದು ಚೆನ್ನಾಗಿ ಪರಿಚಯ ಇತ್ತು. ಎಲ್ಲ ತಿಳ್ಕೊಂಡಿದ್ದ, ಎಲ್ಲ ಇತಿಹಾಸ ತಿಳ್ಕೊಂಡಿದ್ದ. ಅರ್ಜುನ ಹೇಳ್ತಾನೆ ಉರ್ವಶಿಗೆ, ನೀನು ಬಂದು ಕಾಮಿಸಿದ್ದೇನೆ ಮದುವೆ ಮಾಡ್ಕೋ ಅಂತ ಕೇಳ್ತಾ ಇದ್ದಿ, ನೀನ್ ಯಾರು ಅಂತಂದ್ರೆ ನನಗೆ ಬರೇ ತಾಯಿ ಅಲ್ಲ, ಅಜ್ಜಿ ಅಲ್ಲ, ಮುತ್ತಜ್ಜಿ ಅಲ್ಲ, ಇನ್ನೆಷ್ಟೆಷ್ಟು ಮುತ್ತು ಸೇರಿಸ್ಬೇಕೋ ಏನೋ ಅಂತ ನಮ್ಮ ಕುಲದ ಮುತ್ತಜ್ಜಿ ನೀನು ಹೊಂದ್ಬಿಟ್ಟ. ಇವ್ ಅಂಥದ್ದು ನೀನು ಬಂದು ನನ್ನನ್ನು ಮದುವೆ ಮಾಡ್ಕೊಂತಿದ್ದಿ. ಯಾರು ಉರ್ವಶಿ ಅಂತಂದ್ರೆ ಅದನ್ನೆಲ್ಲ ಅರ್ಜುನ ತಿಳ್ಕೊಂಡು ಹೇಳ್ತಾ ಇದ್ದಾನೆ. ಉರ್ವಶಿ ಅಂತಂದ್ರೆ ವಿಕ್ರಮೋರ್ವಶೀಯ ಅಂತ ಪ್ರಸಿದ್ಧಿ ಇದೆ. ಕುರೂರವ ಅಂತ ಒಬ್ಬ ರಾಜ ಇದ್ದ ಹಿಂದೆ. ಈ ಕುರುವಂಶ, ಪಾಂಡವರ ವಂಶ, ಈ ಚಂದ್ರವಂಶದಲ್ಲಿ ಬಹಳ ಹಿಂದಿನವನು ಕುರೂರವ ಅಂತ ಒಬ್ಬ ರಾಜ ಇದ್ದ. ಹಿಮಾಂಶೋ ರತ್ರಿಪುತ್ರಸ್ಯ
ಬುಧೋ ನಾಮ ಸುತೋ ಭವತ್. ಬ್ರಹ್ಮದೇವರ ಮಕ್ಕಳು ಅತ್ರಿ ಋಷಿಗಳು. ಅತ್ರಿ ಋಷಿಗಳ ಮಗ ಚಂದ್ರ, ಚಂದ್ರನ ಮಗ ಬುಧ, ಬುಧನ ಮಗ ಪುರೂರವ. ಎಷ್ಟು ಹಳಬ ನೋಡ್ಕೊಳ್ಳಿ ಪುರೂರವ. ಆ ಪುರೂರವನ ಹೆಂಡತಿ ಊರ್ವಶಿ. ಆ ಪುರೂರವನಿಗೆ ಹೆಂಡತಿ ಆಗಿದ್ಲು. ಆ ಊರ್ವಶಿಯಲ್ಲಿ ಹುಟ್ಟಿದ ಮಗನೇ ಆಯುರಾಜ. ಆಯುರಾಜನ ಮಗ ನಹುಷ, ನಹುಷನ ಮಗ ಯಯಾತಿ, ಯಯಾತಿಯ ಮಗ ಪೂರು. ಆ ಪೂರುವಿನ ವಂಶದಲ್ಲಿ ದುಷ್ಯಂತಾದಿಗಳು ಎಷ್ಟು ಜನ ಬಂದ ಮೇಲೆ ಕೊನೆಗೆ ಕುರು. ಆ ಕುರುವಿನ ಅನೇಕ ಪರಂಪರೆ ಆದ ಮೇಲೆ ಬಂದದ್ದು ಧೃತರಾಷ್ಟ್ರ, ಪಾಂಡು, ವಿದುರ. ಇವರು ಆ ಪಾಂಡುರಾಜನ ಮಗ ಅರ್ಜುನ. ಅಂದ ಮೇಲೆ ಊರ್ವಶಿ ಏನಾಗಬೇಕು ಅರ್ಜುನನಿಗೆ ಅಂತ ಯೋಚನೆ ಮಾಡಿ. ಅಂಥವಳು ಸ್ವರ್ಗದಲ್ಲಿದ್ದರಿಂದ ನವತರುಣಿಯಾಗೇ ಇದ್ಲು. ಈ ಅರ್ಜುನ ಅಲ್ಲಿ ಹೋದದ್ದನ್ನು ನೋಡಿ ನಿನ್ನನ್ನ ನಾನು ಮದುವೆ ಆಗ್ತೇನೆ ಅಂತ ಬಂದಿದ್ದಾಳೆ. ಅರ್ಜುನ ಹೇಳಿದ, ಮದುವೆ ಇನ್ಯಾರಾದ್ರೂ ಆಗಿದ್ರೆ ಸ್ವರ್ಗಲೋಕ ಮದುವೆ ಮಾಡ್ಕೋಬಹುದಾಗಿತ್ತು, ಸ್ವರ್ಗಲೋಕದ ಹೆಣ್ಮಕ್ಳು ಅಂತ. ನೀನು ನಮ್ಮ ಕುಲಕ್ಕೆ ಮುತ್ತಜ್ಜಿ ಆಗಬೇಕು. ಎಷ್ಟು ಪ್ರಾಚೀನಳು ನೀನು, ಏನ್ ಕಥೆ. ನಾನು ಅಷ್ಟಕ್ಕೆ ಸಿಟ್ಟು ಬಂತವಳಿಗೆ. ಸಂಪ್ರಾಪ್ಯ ಭಾವೇನ ತು ಮಾನುಷೇಣ ಮಾತಾ ಕುಲಸ್ಯೇತಿ ನಿರಾಕೃತಾಭೂತ್. ನನ್ನ ಮಾತೇ ಅಲ್ಲ, ನಮ್ಮ ಕುಲದ ಮಾತೇ ನೀನು ಅಂತ ಊರ್ವಶಿಯನ್ನ ನಿರಾಕರಣೆ ಮಾಡಿಬಿಟ್ಟ. ಅವಳಿಗೆ ಸಿಟ್ಟು ಬಂತು. ಅಲ್ಲ, ಇಷ್ಟು ನಾನು ಬಂದು ಕೇಳಿದ್ರು ನಿರಾಕರಣೆ ಮಾಡ್ತಾ ಇದ್ದಿ, ಆದ್ರಿಂದ ನೀನ್ ಷಂಢನಾಗು ಅಂತ ಶಾಪ ಕೊಟ್ಟುಬಿಟ್ಲ. ಷಂಢೋ ಭವೇತ್ತೇವ ತಯಾಭಿಶಪ್ತೆ. ಎಂಥ ಗತಿ ಬಂದು ಹೋಯ್ತು. ಅರ್ಜುನ ಷಂಢನಾಗುವಂತಹ ಪರಿಸ್ಥಿತಿ ಬಂದು ಹೋಯ್ತು. ಅವನು ಮತ್ತೆ ಇಂದ್ರದೇವರ ಹತ್ರ ಹೋಗಿ ಇಂಥ ಅನಾಹುತ ಆಯ್ತಲ್ಲ, ನನಗೆ ಷಂಢತ್ವ ಬಂದು ಹೋಯ್ತು ಅಂತಂದಾಗ ಅರ್ಜುನ ಅದಕ್ಕೆ ಅನುಗ್ರಹ ಮಾಡಿದನಂತೆ. ಇರ್ಲಿ, ಅವಳು ಶಾಪ ಕೊಟ್ಟಿರಬಹುದು ಷಂಢನಾಗು ಅಂತ, ಅದಕ್ಕೆ ನಾನೊಂದು ವ್ಯವಸ್ಥೆ ಮಾಡ್ತೇನೆ. ನೀನ್ ನಿಜವಾಗೂ ಷಂಢ ಆಗೋದು ಬೇಡ, ಷಂಢನ ವೇಷ ಹಾಕೊಂಡು ಅಜ್ಞಾತವಾಸದಲ್ಲಿ 1 ವರ್ಷ ಇದ್ದು ಬಿಡು, ಅಲ್ಲಿಗೆ ಉಪಯೋಗಿಸ್ಕೊಂಡ್ಬಿಡೋಣ ಅದನ್ನ ಅಂತ ಪರಿಹಾರ ಮಾಡಿಬಿಟ್ಟ. ಪಾರ್ಥೆ ಷಂಢೋ ಭವೇತ್ತೇವ ತಯಾಭಿಶಪ್ತೆ ಪಾರ್ಥೇ ಶಕ್ರು ಅನುಗ್ರಹಂ ತಸ್ಯ ಚಾದಾತ್ ಸಂವತ್ಸರಂ ಷಂಢರೂಪೀ ಚರಸ್ವ ನ ಷಂಢತಾತೆ ಭವಿತೇತಿ ಧೃಷ್ಣು. ವಾಸ್ತವಿಕವಾಗಿ ನಿನಗೆ ಷಂಢತ್ವ ಬರೋದಿಲ್ಲ, ಷಂಢ ವೇಷ ಮಾತ್ರ ಬರ್ತದೆ. ಅದು 1 ವರ್ಷದ ಮಟ್ಟಿಗೆ ಅಜ್ಞಾತವಾಸಕ್ಕೆ ಉಪಯೋಗ ಆಗ್ತದೆ ಅಂತ ಇಷ್ಟು ಸಮಾಧಾನ ಮಾಡಿದ. ಆಮೇಲೂ ಅರ್ಜುನ ಸ್ವಲ್ಪ ಸಮಯ ಅಲ್ಲಿದ್ದು ಚಿತ್ರಸೇನ ಅಂತನ್ನುವ ಗಂಧರ್ವನಿಂದ ಸಂಗೀತ ವಿದ್ಯೆ, ಗಾಂಧರ್ವ ವಿದ್ಯೆ ಅದನ್ನೆಲ್ಲ ಕಲಿತ. ಮತ್ತೆ ಇಂದ್ರದೇವರ ಹತ್ರ ಅನೇಕ ಅಸ್ತ್ರಗಳನ್ನ ಪಡೆದ. ಕೊನೆಗೆ ಅಲ್ಲಿಂದ ಏನು ಗುರುದಕ್ಷಿಣೆ ಬೇಕು ಅಂತ ವಿಚಾರ, ಅದನ್ನೆಲ್ಲ ಇಂತಿಂಥ ಗುರುದಕ್ಷಿಣೆ, ನಿವಾತ ಕವಚರ ವಧೆ ಆಗಬೇಕು ಅಂತೆಲ್ಲ ಅರ್ಜುನ ಅದನ್ನು ಮಾಡಿಸ್ತಾನೆ. ಈ ಕಡೆ ಕಥೆ ಹೇಳಬೇಕಲ್ಲ, ಅರ್ಜುನ ಆ ಕಡೆ ಹೋಗಿ 5 ವರ್ಷ ಇಷ್ಟೆಲ್ಲ ಸ್ವರ್ಗಲೋಕದಲ್ಲಿ ವಾಸ ಮಾಡ್ತಾ ಇದ್ದಾನೆ. ಅರ್ಜುನನ್ನು ಕಳಿಸಿದಂಥ ಯುಧಿಷ್ಠಿರಾದಿಗಳು ಅಲ್ಲೇ ದ್ವೈತವನದಲ್ಲಿದ್ದಾಗ ಇಂದ್ರ ಮತ್ತು ಅರ್ಜುನ ಇಬ್ರೂ ಸೇರಿ ಮಂತ್ರಾಲೋಚನೆ ಮಾಡಿ ಒಬ್ಬ ಋಷಿಗಳನ್ನು ಕಳಿಸಿದ್ರಂತೆ. ಪಾಂಡವರಿದ್ದಾರೆ, ಅದು ಅರ್ಜುನಂದು ಇನ್ಫ್ಲುಯೆನ್ಸ್. ಇಂದ್ರನಿಗೆ ಹೇಳಿ ಇಂದ್ರನ ಮೂಲಕ ಲೋಮಶ ಅನ್ನೋ ಋಷಿಗಳನ್ನು ಕಳಿಸ್ತಾನೆ. ನಾನಂತೂ ಸ್ವರ್ಗಲೋಕಕ್ಕೆ ಬಂದುಬಿಟ್ಟೆ, ಅವ್ರ ಪಾಪ ಕಾಡಿನಲ್ಲಿ ದ್ವೈತವನದಲ್ಲಿ ಸುಮ್ಮನೆ ಕೂತಿರ್ತಾರಲ್ಲ, ಅವರೂ ಕೂಡ ಸುಖ ಪಡ್ಲಿ ಅಂತ ಹೇಳಿ ಅರ್ಜುನ ಇಂದ್ರನಿಗೆ ಹೇಳಿ ಇಂದ್ರನ ಮೂಲಕ ಲೋಮಶ ಅಂತ ಒಬ್ಬ ಋಷಿಗಳನ್ನು ಕೊಟ್ಟು ಕಳಿಸ್ತಾರೆ. ಅವರೇ ಕಳಿಸಿದ್ರಂತೆ ಇಂದ್ರಾರ್ಜುನ ಸೇರಿ, ನೀವು ಕಾಡಿಗೆ ಹೋಗ್ರಿ, ಅಲ್ಲಿ ದ್ವೈತವನ ಅನ್ನುವಲ್ಲಿ ಪಾಂಡವರಿದ್ದಾರೆ, ಸುಮ್ಮನೆ ಕೂಡೋದು ಬೇಡ, ತೀರ್ಥಯಾತ್ರೆ ಮಾಡ್ರಿ ಅಂತ ಹೇಳಿ ಆ ಕಾಡಿನಲ್ಲಿ ಯಾವ್ಯಾವ ತೀರ್ಥಗಳಿದೆ, ಏನೇನು ಕ್ಷೇತ್ರಗಳಿದೆ ಅಲ್ಲೆಲ್ಲ ಪಾಂಡವರನ್ನ ಯಾತ್ರೆ ಮಾಡಿಸ್ರಿ ಅಂತ ಕೊಟ್ಟು ಕಳಿಸಿದ್ರು. ಆ ಲೋಮಶರು ಅಲ್ಲಿಗೆ ಬಂದಿದ್ದಾರೆ. ಏವಂ ವಸತ್ಯಮಿತ ಪೌರುಷ ವೀರ್ಯ ಸಾರೆ ನಾರಾಯಣೇ ಸ್ವಪುರಿ ಶಕ್ರ ಧನಂಜಯೋಕ್ತ ಸಂಪ್ರಾಪ್ಯ ಲೋಮಶ ಮುನಿ ಸಕಲಾನಿ ತೀರ್ಥಾನಿ ಆಪ್ತುಂ ಸ ಪಾಂಡುತನಯೇಷು ಸಹಾಯಾಸೀತ್. ಲೋಮಶರು ಸಹಾಯಕರಾದರು. ಪಾಂಡವರು ಅವರ ಜೊತೆಗೆ ಅವರ ಮಾರ್ಗದರ್ಶನದಲ್ಲಿ ಎಲ್ಲ ತೀರ್ಥಯಾತ್ರೆ ಮಾಡ್ತಾ ಇದ್ದಾರೆ. ಹೀಗೆ ತೀರ್ಥಯಾತ್ರೆ ಮಾಡ್ತಾ ಮಾಡ್ತಾ ಪ್ರದಕ್ಷಿಣಾಕಾರವಾಗಿ ತಿರುಗಿದರಂತೆ ಭೂಮಿಯಲ್ಲಿ. ಭೂಮಂಡಲದಲ್ಲಿ ಪ್ರದಕ್ಷಿಣಾಕಾರ ಸಮಸ್ತ ತೀರ್ಥ ಸ್ನಾನ ಮಾಡ್ತಾ ಹಾಗೆ ಪ್ರಭಾಸಕ್ಕೆ ಬಂದರಂತೆ. ಅದು ಒಂದು ದಿವ್ಯವಾದ ತೀರ್ಥ, ದ್ವಾರಕೆ ಹತ್ರ ಇದೆ ಪ್ರಭಾಸ ಅಂತ. ವಾದಿರಾಜ ಸ್ವಾಮಿಗಳು ಹೋಗಿದ್ದಾರೆ. ತೀರ್ಥ ಪ್ರಬಂಧದಲ್ಲಿ ಅದನ್ನು ಉಲ್ಲೇಖ ಮಾಡ್ತಾರೆ. ಸರಸ್ವತಿ ಹಿರಣ್ಯಾಭ್ಯಾಂ ಸಂಗೋ ಯತ್ರಾಪರಾಂಬುಧೇ. ಸರಸ್ವತಿ ನದಿ, ಹಿರಣ್ಯ ನದಿ ಎರಡು ಪಶ್ಚಿಮ ಸಮುದ್ರಕ್ಕೆ ಸಂಗಮ ಆಗುವ ಸ್ಥಳ. ಸರಸ್ವತಿ ಹಿರಣ್ಯಾಭ್ಯಾಂ ಸಂಗ ಯತ್ರ ಅಪರಾಂಬುಧೇ ಅಂಥ ತೀರ್ಥ. ಪ್ರಭಾಸ ಅಂತ ಹೆಸರು ಬರಲಿಕ್ಕೆ ಕಾರಣ ಪ್ರಭಾ ಆಸಹಿ ಯಥೋ ಭುವಃ ಅಂತಾರೆ. ಇಡೀ ಭೂಮಂಡಲಕ್ಕೇನೆ ಪ್ರಭೆಯನ್ನು ಕೊಟ್ಟಂಥ ಕ್ಷೇತ್ರ ಪ್ರಭಾಸ ಕ್ಷೇತ್ರ. ಪ್ರಭಾಸ ಅಂತ, ಪ್ರಭಾ ಆಸ, ಆಸ ಅಂದ್ರೆ ಉಂಟಾಯಿತು,
ಪ್ರಭೆ ಉಂಟಾಯಿತು, ಇಡೀ ಭೂಮಂಡಲಕ್ಕೆ ಪ್ರಭೆ ಉಂಟಾಯಿತು. ಅಂಥ ಕ್ಷೇತ್ರ ಪ್ರಭಾಸ ಕ್ಷೇತ್ರ. ದೇವೇಂದ್ರ ಅಲ್ಲಿ ಸ್ನಾನ ಮಾಡಿ ತನ್ನ ನಷ್ಟವಾದ ಕಳೆಗಳನ್ನು ಅಭಿವೃದ್ಧಿ ಮಾಡಿಕೊಂಡ ಅಂತಲೂ ಉಂಟು. ಅಂಥ ಪ್ರಭಾಸ ಕ್ಷೇತ್ರಕ್ಕೆ ಲೋಮಶರ ಮಾರ್ಗದರ್ಶನದಂತೆ ಬಂದರು. ಪ್ರಭಾಸಕ್ಕೆ ಬಂದಿದ್ದಾರೆ ಅಂತಾದ ಕೂಡಲೇ ಸಂಪೂಜ್ಯತೇಷು ನಿಖಿಲೇಶು ಹರಿಂ ಸುಭಕ್ತ್ಯ ಕೃಷ್ಣೇ ಸಮರ್ಪಯಿತು ಮಹಾಪುರಥ ಪ್ರಭಾಸಂ. ಅಲ್ಲೇ ಹತ್ತಿರದಲ್ಲಿ ದ್ವಾರಕೆಯಲ್ಲಿ ಕೃಷ್ಣ ಇದ್ದಾನೆ. ಅದುವರೆಗೆ ಮಾಡಿದ ತೀರ್ಥಯಾತ್ರೆಯ ಆ ಕರ್ಮವನ್ನೆಲ್ಲ, ಆ ಸತ್ಕರ್ಮವನ್ನೆಲ್ಲ ಕೃಷ್ಣನಿಗೆ ಅರ್ಪಣೆ ಮಾಡಬೇಕು. ಕೃಷ್ಣಾರ್ಪಣ ವಸ್ತು ಅಂತ ಅರ್ಪಣೆ ಮಾಡಲಿಕ್ಕೆ ಅಲ್ಲಿಗೆ ಬಂದರಂತವ್ರು. ಗೊತ್ತಾಯ್ತು ಕೃಷ್ಣನಿಗೆ ಪಾಂಡವರು ಬಂದಿದ್ದಾರೆ ಅಂತ. ಬಲರಾಮನಿಂದ ಕೂಡಿಕೊಂಡು ಎಲ್ಲ ಯಾದವರ ಸಹಿತನಾಗಿ ಅವರನ್ನು ಎದುರುಗೊಳ್ಳಿಕ್ಕೆ ಬಂದಿದ್ದಾನಂತೆ ಶ್ರೀಕೃಷ್ಣ. ಬಂದು ಎದುರುಗೊಂಡ, ಅಲ್ಲಿ ಕರ್ಕೊಂಡು ಹೋದ. ಅಲ್ಲಿ ಇವರೆಲ್ಲ ಯಾವ ವೇಷದಲ್ಲಿದ್ರು? ತಾಪಸ ವೇಷದಲ್ಲಿದ್ದಾರೆ. ಬಲರಾಮನಿಗೆ ಭೀಮನನ್ನು ನೋಡಿ ಬಹಳ ದುಃಖ ಆಯ್ತಂತೆ. ಎಂಥ ಭೀಮ, ಹೇಗಿರ್ಬೇಕಾಗಿತ್ತು, ಅವನ ವೈಭವ ಏನು, ಅವನ ಟಿವಿ ಏನು, ಅವನ ವೇಷ. ಆದ್ರೆ ಎಲ್ಲ ತಾಪಸ ಋಷಿಗಳಂತೆ ವೇಷ ಹಾಕೊಂಡು ಬಿಟ್ಟಿದ್ದ. ಇದನ್ನ ನೋಡಿ ಬಲರಾಮನಿಗೆ ಬಹಳ ಸಿಟ್ಟು ಬಂದು ತತ್ರ ಭೀಮಂ ತಪೋ ವೇಷಂ ದೃಷ್ಟ್ವಾ ಅತಿ ಸ್ನೇಹ ಕಾರಣಾತ್, ಬಹಳ ಸ್ನೇಹ ಇರೋದ್ರಿಂದ ಅವನ ವೇಷ ನೋಡಿ ದುರ್ಯೋಧನನ್ನು ಬೈಲಿಕ್ಕೆ ಶುರು ಮಾಡಿದ್ನಂತೆ ಬಲರಾಮ. ಹಿಂದೆ ಬೇಕಾದಷ್ಟು ಪ್ರೀತಿ ಮಾಡಿದ್ದ, ಅವರವರಿಗೆ ಬಹಳ ಸಂಬಂಧ ಇತ್ತು. ಆದ್ರೆ ಭೀಮನ ತಾಪಸ ವೇಷ ನೋಡಿ ದುರ್ಯೋಧನನಿಂದ ಹೀಗಾಯಿತು ಅಂತ ದುರ್ಯೋಧನನ್ನ ಬೈಲಿಕ್ಕೆ ಶುರು ಮಾಡಿದನಂತೆ. ಬಲರಾಮ ದುರ್ಯೋಧನನ್ನ ಬೈತಾ ಇರುವಾಗ ಸಾತ್ವಿಕಿಗೆ ಹುರುಪ್ ಬಂತು. ಅದ್ರಲ್ಲಿ ಒಬ್ಬರು ಯಾರಾದ್ರೂ ಇರ್ತಿದ್ರೆ ಮತ್ತೆ ಎಲ್ರಿಗೂ ಹುರುಪ್ ಬರ್ತದೆ. ಸಾತ್ವಿಕಿಗೆ ಹುರುಪ್ ಬಂತು. ಹೌದೌದು, ದುರ್ಯೋಧನಾದಿಗಳು ಮಾಡಿದ್ದು ಮಹಾ ಅನ್ಯಾಯ ಅಂತ ಇವನು ಕೂಗಾಡ್ಲಿಕ್ಕೆ ಶುರು ಮಾಡಿದ. ಸರಿ, ಮುಂದೇನೀಗ ಅಂತ ಕೇಳಿದ್ರೆ ಸಾತ್ವಿಕ ಹೇಳಿದ್ನಂತೆ, ಎಷ್ಟು ರೋಷಾವೇಶ ಬಂದಿತ್ತು ಅಂದ್ರೆ, ನಾವೆಲ್ಲ ಈಗ ಎಲ್ಲ ಯಾದವ ಸೈನ್ಯದ ಜೊತೆಗೆ ಹಸ್ತಿನಾಪುರಕ್ಕೆ ಹೋಗಿ ಯುದ್ಧ ಮಾಡಿ ಆ ದುರ್ಯೋಧನಾದಿಗಳನ್ನೆಲ್ಲ ಸೋಲಿಸಿ ಅವರನ್ನು ಕೊಂದು ಅಭಿಮನ್ಯುವಿನಿಗೆ ಪಟ್ಟಾಭಿಷೇಕ ಮಾಡಿಬಿಡೋಣ ಅಂದ. ಕೃಷ್ಣನ ತಂಗಿ ಸುಭದ್ರೆ, ಸುಭದ್ರೆ ಮಗ ಅಭಿಮನ್ಯುವಿಗೆ ಪಟ್ಟಾಭಿಷೇಕ ಮಾಡಿಬಿಡೋಣ. ಯಾಕೆಂದ್ರೆ ಧರ್ಮರಾಜ ಧರ್ಮನಿಷ್ಠ, ವಚನಭ್ರಷ್ಟ ಆಗೋದಿಲ್ಲ. ಅದರಿಂದ 13 ವರ್ಷದ ತನಕ ಅಭಿಮನ್ಯು ಅಲ್ಲಿ ಆಳ್ಲಿ. ಈ ಕ್ಷಣಕ್ಕೆ ನಾವು ಅಭಿಮನ್ಯುವಿಗೆ ಪಟ್ಟಾಭಿಷೇಕ ಮಾಡಿ ಕೂಡಿಸಿಬಿಡೋಣ. 13 ವರ್ಷ ಆದ್ಮೇಲೆ ಅಭಿಮನ್ಯು ಇಳಿಲಿ, ಧರ್ಮರಾಜ ಕೂಡ್ಲಿ ಅಂತ ಅಂದ. ಇಷ್ಟಂದಾಗೆ ಕೃಷ್ಣ ಅಂತಾನೆ, ಏನು ತಿಳ್ಕೊಂಡಿದ್ದಿ ಪಾಂಡವರು ಅಂತಂದ್ರೆ, ವಾಚ ಶೈನೇಯನ ಪಾಂಡುಪುತ್ರಾಹ ಪರೇಣ ಸಂಸಾಧಿತ ರಾಜ್ಯಕಾಮಾಹ. ಪಾಂಡವರು ತಮ್ಮ ಬಾಹುಬಲ ಇರುವಾಗ ನೀನು ಯಾದವ ಸೈನ್ಯ ಕರ್ಕೊಂಡು ಹೋಗಿ ನೀನಲ್ಲಿ ಯುದ್ಧ ಮಾಡಿ ಅವರನ್ನು ಸೋಲಿಸಿ ಅಭಿಮನ್ಯುವನ್ನು ಕೂಡಿಸಿ ಧರ್ಮರಾಜ ಬಂದಾಗಿ ಬಿಟ್ಟುಕೊಡೋದು, ಈ ಭಿಕ್ಷೆ ತಗೊಳ್ಳಿಕ್ಕಿದ್ದಾರೆ ತಿಳ್ಕೊಂಡಿದ್ದೇನು ಪಾಂಡವರು ಅಂತ. ಇವರ ಮನೋಭಾವವನ್ನು ಕೃಷ್ಣ ಹೇಳಿಬಿಟ್ಟ. ಪಾಂಡವರು ಸಬಾಹುವೀರ್ಯೇಣ ನಿಹತ್ಯ ಶತ್ರುನ್ ಅಪ್ಸಂತಿ ರಾಜ್ಯಂತ ಇತೀರಿತೇ ಮುನಾ. ಹೋಗಿ 13 ವರ್ಷ ಆದ್ಮೇಲೆ ತಮ್ಮ ಬಾಹುಬಲದಿಂದ ಅವರನ್ನು ಸದೆ ಬಡಿದು ತಾವು ರಾಜ್ಯ ಸಂಪಾದನೆ ಮಾಡ್ತಾರೆ. ನೀನು ಯಾದವ ಸೈನ್ಯ ಕರ್ಕೊಂಡು ಹೋಗಿ ನಿನ್ನ ಸಹಾಯ ಅವರಿಗೆ ಬೇಕಾಗಿಲ್ಲ. ಇನ್ನೊಬ್ಬರಿಂದ ಸಂಸಾಧಿತ ರಾಜ್ಯಕಾಮನ ಮತ್ತೊಬ್ಬರು ಸಹಾಯ ಪಡೆದು ನಿನ್ನಂಥವ್ರು ಹೋಗಿ ಯುದ್ಧ ಮಾಡಿ ಗೆದ್ದು ಅವರಿಗೆ ದಾನ ಕೊಟ್ಟರೆ ದಾನ ತಗೊಳ್ಳೋ ಬ್ರಾಹ್ಮಣರು ಅಂತ ತಿಳ್ಕೊಂಡಿದ್ದೇನು? ಅವರು ಕ್ಷತ್ರಿಯರು, ತಮ್ಮ ಬಾಹುಬಲದಿಂದ ಸಂಪಾದನೆ ಮಾಡ್ತಾರೆ. ನಿನ್ನ ಸಹಾಯ ಅವರಿಗೆ ಬೇಕಾಗಿಲ್ಲ ಅಂದ್ಬಿಟ್ಟು ಸಾತ್ವಿಕಿಗೆ ಸ್ವಲ್ಪ ಪೆಚ್ಚನಿಸಿದ್ರು ಎಂಥ ಮಾತು ಹೇಳಿದೆ ಕೃಷ್ಣ ಪಾಂಡವರ ಬಗ್ಗೆ. ಎಲ್ಲ ಕ್ಷತ್ರಿಯರಿಗೂ ಅನ್ವಯಿಸಬೇಕಾದದ್ದು. ಈ ರೀತಿ ತಮ್ಮ ತಮ್ಮ ಬಾಹುಬಲದಿಂದ ತಾವು ಮಾಡಬೇಕೇ ಹೊರತು ಇನ್ನೊಬ್ಬರನ್ನು ಉಪಯೋಗಿಸಿಕೊಂಡು ತಮ್ಮ ಬೆಳೆ ಬಯಸ್ಕೊಳ್ಳೋದಲ್ಲ. ಯಾರನ್ನೋ ಮಧ್ಯದಲ್ಲಿ ಇಟ್ಟುಕೊಂಡು ಮೀಡಿಯೇಟರ್ನ ಮಾಡಿ ಅವರಿಂದ ತಮ್ಮ ಅಭಿಷ್ಟ ಸಾಧನೆ ಮಾಡಿಕೊಳ್ಳೋದಲ್ಲ. ನಮಗೆ ಅನ್ಯಾಯ ಆಗಿದೆ, ತಾವು ಹೋಗಿ ಹೋರಾಡಬೇಕು. ನಮಗೆ ಅನ್ಯಾಯ ಆಗಿದೆ, ನೀವು ಅವ್ರನ್ನ ಸದೆ ಬಡೀರಿ, ನಾವು ಸುಖ ಪಡ್ತೀವಿ ಅಂತಂದ್ರೆ ಇದೆಂಥದ್ದು? ಯಾರಿಗೆ ಅನ್ಯಾಯ ಆಗಿದೆ ಅವರು ಹೋಗಬೇಕು, ಮಾಡಬೇಕು. ಪಾಂಡವರು ತಮಗೆ ಅನ್ಯಾಯ ಆಗಿದೆ, ತಾವು ಹೋಗಿ ತಮ್ಮ ಬಾಹುಬಲದಿಂದ ತಗೊಂಡು ಬರಬೇಕು. ಇದೇ ಮಾತು ಹನುಮಂತ ಸೀತೆಯನ್ನ ಕೇಳಿದನಂತೆ. ರಾಮಾಯಣದಲ್ಲೂ ಇಂಥ ನೀತಿ ಬರ್ತದೆ. ಸೀತೆಯನ್ನ ಕೇಳಿದನಂತೆ, ಬಂದ್ಬಿಡು ಇವಾಗ ರಾವಣ ಏನ್ ಮಾಡ್ತಾನೆ ನಾನು ನೋಡ್ತೇನೆ, ನನ್ನ ಹೆಗಲ ಮೇಲೆ ಕೂತು ಬಿಡು, ನಿನ್ನ ಕರ್ಕೊಂಡು ಹೋಗಿ ಅಲ್ಲಿ ಕಿಷ್ಕಿಂದೆಯಲ್ಲಿ ರಾಮ ಇದ್ದಾನೆ, ರಾಮನ ಎದುರಿಗೆ ಇಳಿಸಿಬಿಡ್ತೇನೆ ಅಂತ ಅಂತಾನೆ ಹನುಮಂತ. ಸೀತೆ ಹೇಳಿಲ್ಲಂತೆ, ಯಾವುದೋ ಮೃಗದ ನಿಮಿತ್ತದಿಂದ ಸೀತೆ ಹೋದ್ಲು, ಇನ್ಯಾವುದೋ ಶಾಖಾ ಮೃಗ ಸೀತೆಯನ್ನು ಕರ್ಕೊಂಡು ಬಂತು ಅಂತ ಆದ್ರೆ ರಾಮನಿಗೆ ಏನು ಬಂತು ಮರ್ಯಾದೆ ಅಂತ ಅಳಿಸಿತು. ಆದ್ರಿಂದ ರಾವಣ ನನ್ನನ್ನು ಅಪಹಾರ ಮಾಡ್ಕೊಂಡು ಹೋದ, ಯಾವುದೋ ಒಂದು ಕೋತಿ ತಗೊಂಡು ಹೋಗಿ ವಾಪಸ್ ತಂದು ಕೊಡ್ತಂತೆ ರಾಮನ ಹೆಣ್ತಿನ್ನ ಅಂತ ಆಗಬಾರ್ದು. ಆದ್ರಿಂದ ರಾಮ ಬರ್ಲಿ, ಯುದ್ಧ ಮಾಡ್ಲಿ, ರಾವಣನ ಸಂಹಾರ ಮಾಡಿ ನನ್ ಕರ್ಕೊಂಡು ಹೋಗ್ಬೇಕು, ಅದು ರಾಮನ ಕೀರ್ತಿ. ನೀನು ಬಂದು ನನ್ನನ್ನು ಹೊತ್ಕೊಂಡು ಹೋಗಿ ರಾಮನಿಗೆ ಕೊಟ್ರೆ ರಾಮನಿಗೇನ್ ಬಂತು ಕೀರ್ತಿ ಅಂತಾಳೆ. ಸರಿಯಾಗಿ ಹೇಳಿದೆ ಅಂತಾನೆ. ಅದೇ ಹನುಮಂತನು ಈಗ ಭೀಮನಾಗಿದ್ದಾನೆ. ಅಂದ್ಮೇಲೆ ಅವನಿಗಿರೋದಿಲ್ಲೇನು? ಯಾದವರ ಕೈಯಲ್ಲಿ ಯುದ್ಧ ಮಾಡಿಸಿ 13 ವರ್ಷ ಆದ್ಮೇಲೆ ತಾವು ರಾಜ್ಯ ತಗೊಳ್ಳಿಕ್ಕೆ. ಅದನ್ನೇ ಕೃಷ್ಣ ಹೇಳಿದ.
ನಾಪ್ಸ್ಯಂತಿ ರಾಜ್ಯಂ ತ ಇತಿ ಇರಿತೆ ಮನ ತಥೇತಿ ಪಾರ್ಥ ಅವದಂಸ್ತತಸ್ತೆ. ಸರಿಯಾಗಿ ಹೇಳಿದೆ ಕೃಷ್ಣ. ನಮಗಿನ್ಯಾರ್ದು ಯಾರೂ ಕೂಡ ಯುದ್ಧ ಮಾಡಿ ಅವರನ್ನು ಕೊಂದು ನಮಗೆ ರಾಜ್ಯ ಕೊಡೋದು ಬೇಡ, ನಾವೇ ಬಾಹುಬಲದಿಂದ ಸಂಪಾದನೆ ಮಾಡ್ತೇವೆ ಅಂತ ಅಷ್ಟು ಹೇಳಿ ಅಲ್ಲಿಂದ ಮುಂದೆ ಯಾತ್ರೆಗೆ ಹೊರಡ್ತಾರೆ. ತೀರ್ಥಯಾತ್ರೆಗೆ ಹಿಮಾಲಯಕ್ಕೆ ಬಂದರು. ಪ್ರಭಾಸ ದ್ವಾರಕೆ ಎಲ್ಲ ಮುಗಿಸಿ ಹಿಮಾಲಯಕ್ಕೆ ಬರ್ತಾರೆ. ಹಿಮಾಲಯದಲ್ಲಿ ಬದರಿಕಾಶ್ರಮಕ್ಕೆ ಬಂದರು. ಹಿಮಾಲಯ ಏರುವಾಗ ದ್ರೌಪದಿ ದೇವಿ ಸ್ವಲ್ಪ ಆಯಾಸಪಟ್ಟವಳ ಹಾಗೆ ಮಾಡಿದ್ಲಂತೆ. ಆಯಾಸಪಟ್ಟವಳ ಹಾಗೆ ನಟನೆ ಮಾಡಿದ್ಲು ದ್ರೌಪದಿ ದೇವಿ. ಘಟೋತ್ಕಚನ ಅಂದ ಸೇವೆ ಸ್ವೀಕಾರ ಮಾಡಬೇಕು. ಯಾಕೆ ಅಂತಂದ್ರೆ ಘಟೋತ್ಕಚ ಹಿಡಿಂಬಿಯ ಮಗನಾದರೂ ತನಗೂ ಮಗನೇ. ಅದರಿಂದ ಸ್ಮರಣೆ ಮಾಡಿದಾಗ ಬರಬೇಕು, ಸೇವೆ ಮಾಡಬೇಕು ಅಂತ ಭೀಮಸೇನ ದೇವರು ಹೇಳಿ ಕಳಿಸಿದ್ರು. ಆದ್ರಿಂದ ಅವರನ್ನ ಸ್ಮರಣೆ ಮಾಡಲಿ, ಅವ್ರು ಬಂದು ಸೇವೆ ಮಾಡಲಿ ಅಂತಿತ್ತು. ತೈ ಸಂಸ್ಮೃತೋಥ ಹೈಡಿಂಬ ಆಯಾತ್ ಸಹಿತೋ ನಿಶಾಚರೈಹಿ. ಆ ಘಟೋತ್ಕಚ ಬರುವಾಗ ಎಲ್ಲ ರಾಕ್ಷಸರನ್ನು ಕರ್ಕೊಂಡೇ ಬಂದಂತ. ತನ್ನ ಅನುಚರ ರಾಕ್ಷಸರು ಅಂತ ಯಾರ್ಯಾರಿದ್ದಾರೆ, ರಾಕ್ಷಸರು ಅಂದ್ರೆ ಕೆಟ್ಟವರು ಅಂತಲೇ ಅರ್ಥ ಅಲ್ಲ, ಒಳ್ಳೆ ರಾಕ್ಷಸರು ಇರ್ತಾರೆ. ಒಳ್ಳೆ ರಾಕ್ಷಸರು ಅಂದ್ರೆ ದೇವಗಣಕ್ಕೆ ಸೇರಿದಂತ ಒಂದು ರಾಕ್ಷಸ ಗಣ ಇದೆ. ನಿವೃತ್ತಿ ಅಂತ ನೋನು ರಾಕ್ಷಸನೇ, ನೈಋತ್ಯ ದಿಕ್ಪಾಲಕ, ಆದ್ರೆ ದೇವ ಗುಂಪಿಗೆ ಸೇರಿದವು. ಅಮೀ ದೇವಯೋನಯ ಅಂತಾರೆ. ಇವರೆಲ್ಲ ದೇವಯೋನಿಗೆ ಸೇರಿದಂಥವು, ದೇವಯೋನಿಗೆ ಸೇರಿದ ರಾಕ್ಷಸರು. ನಿವೃತ್ತಿ ಅವನ ಅವತಾರನೇ ಘಟೋತ್ಕಚ. ಅಂಥ ಘಟೋತ್ಕಚ ತನ್ನ ಅನುಚರರಾದ ಅನೇಕ ರಾಕ್ಷಸರನ್ನ ಕರೆಕೊಂಡು ಬಂದ. ಉವಾಹ ಕೃಷ್ಣಾಂ ಸತುತಸ್ಯ ಭೃತ್ಯಾಹ ಉಹುಃ ಪಾರ್ಥಾಂಸ್ತೆ ಬದರ್ಯಾಶ್ರಮಂಚ. ಸ್ವತಃ ಘಟೋತ್ಕಚನೆ ಉಳಿದ ರಾಕ್ಷಸರೆಲ್ಲ ಬೇರೆ ಬೇರೆ ಪಾಂಡವರನ್ನ ಹೊತ್ತುಕೊಂಡು ಬದರಿಕಾಶ್ರಮಕ್ಕೆ ಬಂದರು. ಎಲ್ಲರೂ ಹೋಗುವಂತಹ ಬದರಿಕಾಶ್ರಮಕ್ಕೆ ಬಂದರಂತೆ. ಅದು ನಾರಾಯಣ ಪರ್ವತ, ನರನಾರಾಯಣ ಪರ್ವತ ಅಂತೇನಿದೆ ಅಂಥ ಬದರಿ ವಿಶಾಲ ಬದರಿ ಕ್ಷೇತ್ರಕ್ಕೆ ಬಂದಿದ್ದಾರೆ. ಅಲ್ಲಿ ಬಂದು ಅಲ್ಲಿ ನಾರಾಯಣ ದೇವರನ್ನ ಪೂಜೆ ಮಾಡಿ ಅಲ್ಲಿಂದ ಮುಂದೆ ಪುನಃ ಉತ್ತರಕ್ಕೆ ಪ್ರಯಾಣ ಮಾಡಿದರಂತೆ. ಉತ್ತರಕ್ಕೆ ಪ್ರಯಾಣ ಮಾಡುವಾಗ ಸುವರ್ಣಕೂಟ ಅನ್ನೋ ಪರ್ವತ, ನಿಷಧ ಪರ್ವತ ಎಲ್ಲ ದಾಟಿ ಮೇರು ಪರ್ವತಕ್ಕೆ ಬಂದರಂತೆ. ಮೇರು ಪರ್ವತದ ಪೂರ್ವ ದಿಕ್ಕಿನಲ್ಲಿ ಗಂಧಮಾದನ ಪರ್ವತ ಅಂತ ಒಂದಿದೆ. ಆ ಗಂಧಮಾದನ ಪರ್ವತಕ್ಕೆ ಬಂದರು. ಆ ಗಂಧಮಾದನ ಪರ್ವತದಲ್ಲಿ ಒಂದು ಬದರಿಕಾಶ್ರಮ ಇದೆ. ಆ ಬದರಿಕಾಶ್ರಮಕ್ಕೆ ಬಂದರು. ಅಲ್ಲಿಯೂ ನಾರಾಯಣ ದೇವರ ಸನ್ನಿಧಾನ. ಅಲ್ಲಿ ನಾರಾಯಣ ದೇವರನ್ನು ಪೂಜೆ ಮಾಡಿದರಂತೆ. ಕಾಡಿಗೆ ಬಂದ ಮೇಲೆ ಧರ್ಮರಾಜ ವನವಾಸಕ್ಕೆ ಬಂದ ಮೇಲೆ ಬಹಳ ನಿರ್ವಿಣ್ಣನಾಗಿ, ಇನ್ಮೇಲೆ ದ್ರೌಪದಿ ದೇವಿ ನನಗೆ ಸೋದರ ಪತ್ನಿ, ತಮ್ಮನ ಹೆಂಡತಿ ಅಷ್ಟೇನೆ ಅಂತ ಅವನು ಕೂಡ ತೀರ್ಮಾನ ಮಾಡಿಬಿಟ್ಟು. ಇವರೆಲ್ಲ ಈ ರೀತಿ ಮಾಡಿದ್ರಿಂದ ಭೀಮನ ಜೊತೆಗೆ ಮಾತ್ರ ಇದು. ಏಕಾಂತದಲ್ಲೊಮ್ಮೆ ಭೀಮನ ಜೊತೆ ಕೂತಿರುವಾಗ ಗರುಡ ದೇವರು ಆ ಗಂಧಮಾದನ ಪರ್ವತದಲ್ಲಿ ಅದಕ್ಕೆ ಮಾಲಾಕಾರವಾಗಿ ಸುತ್ತಲೂ ಒಂದು ನದಿ ಇದೆಯಂತೆ. ಅದರಲ್ಲಿ ಒಂದು ಮಡುವಿನಲ್ಲಿ ಒಳ್ಳೆ ಬಂಗಾರದ ಕಮಲ ಬಿಡುತ್ತದಂತೆ. ಸುವರ್ಣದ ಕಮಲ, ಬಂಗಾರದ ಕಮಲ, ಅದು ಒಳ್ಳೆ ಸುಗಂಧಮಯ. ಅಂಥ ಕಮಲ ಬಿಡುವಂಥ ಒಂದು ಮಡು ಆ ನದಿಯಲ್ಲಿ. ಅಲ್ಲಿ ಒಂದು ಹಾವಿತ್ತಂತೆ. ಆ ಹಾವನ್ನು ಹಿಡ್ಕೊಂಡು ಹೋಗ್ತಾ ಇದ್ದಾನಂತೆ ಗರುಡ, ಅವನ ಆಹಾರ. ಆ ಹಾವನ್ನು ಹಿಡ್ಕೊಂಡು ಹೋಗುವಾಗ ಅವನ ರೆಕ್ಕೆ ಗಾಳಿಗೆ ಒಂದು ಕಮಲವೇ ಅಲ್ಲಿಂದ ಕಿತ್ತಿ ಹಾರಿ ಬಂದು ಭೀಮ ದ್ರೌಪದಿ ಇದ್ದಲ್ಲಿ ಬಿತ್ತಂತೆ. ಇವರಿಬ್ಬರಿದ್ದಲ್ಲೇ ಬಿತ್ತು. ಪ್ರಾಯಶಃ ಗರುಡ ಆ ರೀತಿ ಪೂಜೆ ಮಾಡಿದ ಅಂತ ಕಾಣುತ್ತೆ. ಭೀಮಸೇನ ದೇವರು ಸಾಕ್ಷಾತ್ ವಾಯುದೇವರು, ಭಾರತೀ ದೇವಿ, ಗರುಡ ಕೆಳಗಿನವಿದ್ದಾನೆ, ಪೂಜೆ ಮಾಡಿ. ಇಂಥದ್ದು ಇನ್ನಷ್ಟು ಬೇಕು ಅಂತ ಅನಿಸ್ತಂತೆ ದ್ರೌಪದಿ ದೇವಿ. ಅಂದ್ರೆ ದ್ರೌಪದಿ ದೇವಿಗೂ ಇಂಥ ಕಮಲದ ಮೇಲೆ ವ್ಯಾಮೋಹ ಬಂತು ಅಂತ ತಿಳ್ಕೋಬಾರದು. ಈ ರೀತಿ ವ್ಯಾಮೋಹ ಅವರಿಗೆ ಲೌಕಿಕ ವಸ್ತುಗಳಲ್ಲಿ ಇರೋದಿಲ್ಲ. ಆದ್ರೆ ಅಪೇಕ್ಷೆ ಪಟ್ಟರಂತೆ ದ್ರೌಪದಿ ದೇವಿ. ತತ್ಪಕ್ಷವಾತೇನ ವಿಚಾಲಿತೇತು ತಸ್ಮಿನ್ ಗಿರೌ ಕಮಲಂ ಹೈಮಮಗ್ರ್ಯಂ ಪಪಾತ ಕೃಷ್ಣ ಭೀಮಯೋ ಸನ್ನಿಧಾನೆ ಉದ್ಯದ್ಭಾನೋರ್ಮಂಡಲಾಭಂ ಸುಗಂಧಂ. ಸೂರ್ಯ ಉದಯಿಸುವ ಸೂರ್ಯನಂತೆ ಪ್ರಕಾಶ, ಅಷ್ಟೇ ದಿವ್ಯವಾದಂತಹ ಸುಗಂಧ, ಅದರ ಬಣ್ಣನೂ ಅಂತಹದ್ದೇ. ಆ ರೀತಿಯಾದಂತಹ ಒಂದು ಕಮಲ ಬಿದ್ದಾಗ ಕುತೂಹಲ ದ್ರೌಪದಿ ಭೀಮಸೇನಂ, ಬಹಳ ಕುತೂಹಲದಿಂದ ದ್ರೌಪದಿ ದೇವಿ ಭೀಮಸೇನ ದೇವರ ಹತ್ರ ಇಂಥದ್ದು ಇನ್ನಷ್ಟು ಪುಷ್ಪ ನನಗ್ ಬೇಕು ಅಂತ ಅಪೇಕ್ಷೆ ಪಟ್ಲಂತ. ಯಾಕೆ ಅಂದ್ರೆ ಭೀಮಸೇನ ದೇವರ ಸಾಮರ್ಥ್ಯ, ಬಾಹುಬಲ, ಜ್ಞಾನಬಲ ಎಲ್ರಿಗೂ ಗೊತ್ತಾಗಬೇಕು, ಜಗತ್ತಿಗೆಲ್ಲ ಗೊತ್ತಾಗಬೇಕು. ಅವರ ಬಾಹುಬಲ ಎಷ್ಟಿದೆ, ಜ್ಞಾನಬಲ ಎಷ್ಟಿದೆ ಅಂತ ಗೊತ್ತಾಗಬೇಕು. ಯಾವ ಕೆಲಸವನ್ನು ಕೂಡ ಅವರು ಸಾಧನೆ ಮಾಡಬಲ್ಲರು ಅಂತ ಅನ್ನೋದು ಜಗತ್ತಿಗೆ ಗೊತ್ತಾಗಬೇಕು.
ಮೇಲಾಗಿ ಆ ಪುಷ್ಪಗಳನ್ನ ಅಂಥ ಹೈಮ ಪುಷ್ಪ ಸುವರ್ಣ ಪುಷ್ಪ ತರುವಾಗ ಎಷ್ಟೋ ಜನ ಕ್ರೋಧವಶ ಮುಂತಾಗಿರ್ತಕ್ಕಂಥ ರಾಕ್ಷಸರ ವಧೆ ಆಗಬೇಕು. ಇನ್ನೂ ಅನೇಕ ಉದ್ದೇಶಗಳಿದೆ ದ್ರೌಪದಿ ದೇವಿ. ಇಷ್ಟೆಲ್ಲ ಉದ್ದೇಶಗಳನ್ನಿಟ್ಟುಕೊಂಡು ಯಾವಾಗ್ಲೂ ಭೀಮನ ಕಾರ್ಯದಲ್ಲಿ ಮುಖ್ಯ ಸೇವೆ ಅಂತಂದ್ರೆ ದ್ರೌಪದಿ ದೇವಿ. ಭೂಭಾರ ಹರಣ ಆಗ್ಲಿ, ಯಾವುದೇ ಕಾರ್ಯದಲ್ಲೇ ಆಗ್ಲಿ ಆ ಸೇವೆ ನಡಿಬೇಕು, ತನ್ನದೂ ಪಾತ್ರ ಇರಬೇಕು, ತಾನೂ ಕೂಡ ಫಲಭಾಗಿ ಆಗಬೇಕು. ಯಾರಾದ್ರೂ ಒಂದು ಕೆಲಸಕ್ಕೆ ಪ್ರಚೋದನೆ ಮಾಡಿದ್ರೆ ಹೇಳ್ತಾರೆ ಇಂಥದ್ದೊಂದು ಕಾರ್ಯ ಮಾಡ್ರಿ ಅಂತ ಸಲಹೆ ಕೊಟ್ಟರೆ ಸಾಕು, ಅವರೇ ಮುಂದೆ ಮಾಡ್ತಾರೆ, ಎಲ್ಲ ಮಾಡ್ತಾರೆ. ಆ ಸಲಹೆ ಕೊಟ್ಟವರಿಗೂ ಕೂಡ ಒಂದು ಪಾತ್ರ ಇದ್ದೇ ಇರ್ತದೆ. ಒಳ್ಳೆ ಸಲಹೆ ಕೊಟ್ರಲ್ಲ ಅಂತ ಅವರಿಗೂ ಪುಣ್ಯ ಇರ್ತದೆ. ದ್ರೌಪದಿ ದೇವಿಗೆ ಆ ಪುಣ್ಯ ಬರಬೇಕಾಗಿದೆ, ಅದಕ್ಕೋಸ್ಕರ ಇಂಥ ಹೂ ಇನ್ನೂ ಬೇಕು ಅಂತ ಅಪೇಕ್ಷೆ ಪಟ್ಲಂತ. ಅದಕ್ಕೇನಂತೆ ತರ್ತೇನೆ ಅಂತ ಹೇಳಿದ. ಭೀಮ ಹೊರಟುಬಿಟ್ಟ. ಆರುಹ್ಯ ಆ ಪರ್ವತವನ್ನ ಗಿರಿಂ ವೇಗಾದಾರುಹದ್ವಾಯುಸೂನು, ಇನ್ನೂ ಎತ್ತರಕ್ಕೆ ಹೋಗ್ತಾ ಇದ್ದಾನಂತೆ ಆ ಗಂಧಮಾದನ ಪರ್ವತ. ಅಲ್ಲೆಲ್ಲೋ ಇದೆ ಆ ನದಿ. ಅಲ್ಲಿ ಮೇಲೆ ಹೋಗುವಾಗ ದಾರಿಯಲ್ಲಿ ಅನೇಕ ದೈತ್ಯರು ಬಂದ್ರಂತೆ. ಸಿಂಹ ರೂಪದಿಂದ, ಹುಲಿ ರೂಪದಿಂದ ಬಂದಿರತಕ್ಕಂತಹ ಎಲ್ಲ ದೈತ್ಯರನ್ನು ಸಂಹಾರ ಮಾಡ್ತಾ ಆ ಸೌಗಂಧಿಕ ಪುಷ್ಪ ತರಬೇಕು ಅಂತ ಹೋಗುವಾಗ ದಾರಿಯಲ್ಲಿ ಹನುಮಂತ ದೇವರು ಬಾಲ ಚಾಚಿ ಕೂತಿದ್ದಾರೆ.